ಅಂದರೆ ನಮ್ಮದು ಆ್ಯನಿವರ್ಸರಿದೊಂದು ಟೂರ್ ಇತ್ತು ಮಾರೆ, ಆಗಲೂ ಹೋಗ್ತೇವೆ ಆ್ಯನಿವರ್ಸರಿ ಟೈಮಲ್ಲಿ. ಹಾಗೆ ಈ ಸಲ ಮನೆಯಲ್ಲಿ ಪೂಜೆ ಇತ್ತು, ಬೆಲ್ಟ್ ಹಾಕಿಲ್ಲ, ಅದರ ಸೌಂಡ್ ಆಗ್ತದೆ ಇಡೀ. ಇವಳು ಬೆಲ್ಟ್ ಹಾಕಲಿಲ್ಲ, ಟೂ ಅಂತ ಸೌಂಡ್ ಆಗ್ತದೆ. ಸೊ ಬೆಲ್ಟ್ ಹಾಕಿ ಆಯಿತು. ಹಾಗೆ ನಾವು ಇವತ್ತು ಗೋವಾಕ್ಕೆ ಹೋಗ್ತಿದ್ದೇವೆ. ನಾವು ಇಬ್ಬರೇ ಅಲ್ಲ, ನಮ್ಮ ಒಟ್ಟಿಗೆ ನಮ್ಮ ಶ್ರೀಲಂಕಾದ ಗ್ರೂಪ್ ಉಂಟು. ಹಾಗೆ ಅದರಲ್ಲಿ ಒಬ್ಬರು ಬರೋದಿಲ್ವ ಅಂತ ಗೊತ್ತಿಲ್ಲ, ಬರ್ತಾರಿಲ್ಲ ಅಂತ ನೋಡುವ ಈಗ. ಸೊ ಈಗ ಮನೆಯಿಂದ ಹೊರಟೆ, ಗಂಟೆ ಈಗ 7:30 7:40 ಆಗ್ತಾ ಬಂತು. 7 ಗಂಟೆಗೆ ಹೋಗುವ ಪ್ಲಾನ್ ಇದ್ದದ್ದು, ಬಟ್ ಹೇಳುವಾಗ ಲೇಟ್ ಆಯ್ತು. ಹಾಗೆ ಇಲ್ಲಿಗೆ ಬಂದೆ, ಅಮ್ಮ ಟೆಂಪಲ್ಗೆ ಬಂದೆ. ನೋಡಿ ಟೆಂಪಲ್ದು ವ್ಯೂ ನೋಡಿ, ಇಲ್ಲಿ ಫುಲ್ ಫಾಗ್ ಇದೆ. ಆ ಸೈಡ್ ಫಾಗ್ ನೋಡಿ ವ್ಯೂ ನೋಡಿ, ಆ ಸೈಡ್ ಇತ್ತು ಕಾಣುತ್ತಲ್ಲ ಅವರಿಗೆ. ಅದು ಕಾಂಪೌಂಡ್ ಉಂಟು, ಈಗ ಕಾಂಪೌಂಡ್ ಹೋಗ್ತದೆ ನೋಡಿ. ಇಲ್ಲಿದ್ದು ವ್ಯೂ ನೋಡಿ ಹೇಗಿದೆ ಅಂತ, ನಮ್ಮ ದೇವಸ್ಥಾನದ ಹತ್ರದ್ದು. ಸೊ ಈಗ ಹೊರಡಿದ್ವಿ. ಈಗ ಇವರು ಶಿವರನ್ನು ಪಿಕ್ ಮಾಡ ಫಸ್ಟ್ ಮನೆಗೆ ಹೋಗಿ. ಸೊ ಆಲ್ಮೋಸ್ಟ್ ಹತ್ರ ಬಂದ್ವಿ, ಸ್ವಲ್ಪ ಲೇಟ್ ಆಯಿತು ಮಾರೆ. ಸರಿ, ಇನ್ನು ಸೀದಾ ಅವರ ಮನೆಗೆ ಹೋಗಿ ಪಿಕ್ ಮಾಡುವ. ಹಾಗೆ ಇವಳಿಗೆ ಕೊಡ್ತೇನೆ ಕ್ಯಾಮರಾ. ಗಾಡಿ ಬಂದ್ವಿ. Ready, Shiv boy. Hi. Go Goa. Go Goa gone. Let's go. ಸರಿ, ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇಲ್ಲಿ ಬಂದೆ, ಸದಾನಂದ ಸುರತ್ಕಲ್. ಇಲ್ಲಿ ಬ್ರೇಕ್ಫಾಸ್ಟ್ ಆಗಿ ಇನ್ನು ಸೀದಾ ಹೊರಡೋದು ಜೈ ಗೋವಾ. ಇರ ಕೈ ಟೆಂಚಿನೆ ನಾವು Chips. ಚಿಪ್ಸಾ Chips ಬರಲಿ. ಸರಿ ಪೋಯ್ ಆತ ನಾನು ಹಾಗೆ ಹೇಳ್ಬೇಕು. Chips ಇದೆ. ಸರಿ, ನನ್ನ ಪಿತಡ್ಗ ಪೈ ಗೋವಾ. ಎಸ್, ಗೋವಾಕ್ಕೆ ಎಂಟ್ರಿ ಆಗಿದ್ದೇವೆ. ಈಗ ಊಟಕ್ಕೆ ಬಂದ್ವಿ. ಇಲ್ಲೊಂದು ಊಟಕ್ಕೆ ಜಾಸ್ತಿ ಇಲ್ಲಿಗೆ ಬರೋದು, ತುಂಬ ತಿನ್ನಲಿಕ್ಕೆ ಆಗ್ತದೆ. ಫಿಶ್ ಎಲ್ಲ ಬರ್ತದೆ ಇದೇ ಹೋಟೆಲಲ್ಲಿ. ಗೋವಾಕ್ಕೆ ಎಂಟ್ರಿ ಆದ ಕೂಡಲೇ ಒಂದು ಚೆಕ್ ಪೋಸ್ಟ್ ಉಂಟು, ಅದ್ರ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಸಿಗ್ತದೆ ಹೋಟೆಲ್. ಹೋಟೆಲ್ ಹೆಸರು ಅಂತ ಮಾರಿ ಏರ್ ಹೋಟೆಲ್ ಹೆಸರಿಲ್ಲ. ಹೋಟೆಲ್ ಬುಧರಿಜ್ಜಲ್ಲ, ಫಿಶ್ ಲ್ಯಾಂಡ್ ಹೋಟೆಲ್ ಹೆಸರು. ಒಳ್ಳೆ ಆಗ್ತದೆ, ಇಲ್ಲಿ ಬಂದರೆ ಟ್ರೈ ಮಾಡಿ. ಸರಿ, ಊಟ ಎಲ್ಲ ಆಯಿತು. 2600 ಬಿಲ್ ಆಯಿತು. ಸೊ ಅದರ ಮೀನು ತಿಂದ್ವಿ. ನಾವು ಸೀದಾ ಗೋವಾಕ್ಕೆ ಹೋಗಿ ಸಿಗುವ. ಇಲ್ಲಿ ಒಂದು 15 ಮಿನಿಟ್ಸ್ ಏನೇ ಇರಬೇಕು, ಹಟ್ಟೆ ಅಂತ ಬುಕ್ ಮಾಡಿದ್ದಾರೆ. ಸೊ ರೂಮ್ ಹೇಗೆ ಉಂಟಂತ ಹೋಗಿ ರೂಮಿಗೆ ಹೋಗಿ ನೋಡುವ. ಓಕೆ, ಎಸ್ ಫೈನಲಿ ಬಂದ್ವಿ. ಬೀಚ್ ಫ್ರಂಟ್ ರೆಸಾರ್ಟಾ ಬ್ಲಿಸ್ಸಾ. ಬಳ್ಳಿ ಸರಿ, ಹೋಗುವ, ನೋಡುವ ಹೇಗಿದೆ ಅಂತ ರೂಮ್. ಸರಿ, ಸರಿ ಹೋಗಿ ನೋಡುವ ಹೇಗೆ ಉಂಟಂತ ರೂಮು. ಹೊರಗಡೆ ಈ ಥರ ಇದೆ ಮಾರೆ, ಕಸದ ರಾಶಿ ಕಾಣ್ತಾ ಉಂಟು. ಇನ್ನು ಹೊರಗೆ ಹೋಗಿ ನೋಡುವ, ಆಚೆ ಇನ್ನು ಹೋಗ್ಲಿಕ್ಕೆ ಇರಬೇಕು. ಇಲ್ಲಿ ಬಾತ್ಕೋಳಿ, ಕೊಕ್ಕರೆ, ನವಿಲು. ಹೋಗ ಹೇಗೆ ಉಂಟಂತ ನೋಡಿ ಬರೋದು. ಹಾಯ್ 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 ಬನ್ನಿ, ಹಾಯ್ ಬಾ. ಎಂಚಲ್ಲರ್ಗೆ ಇಲ್ಲಿ ಎಂಚಲ್ಲರ್ ಒಣಸಾಂಡಿ ಒಣಸಾಂಡಿಗೆ ಇದು ಇರಬೇಕು ರೂಮು. ಹೋಗಿ ನೋಡುವ, ಮೇಡಮ್ ಅವರು ಬುಕ್ಕಿಂಗ್ ಮಾಡ್ತಿದ್ರು. ನಾಯಿದೆ, ನಾಯಿ ಆಟಿಗಿದೆ.
ಅಟ್ಟಿಗೆ ಬಂತು ಈ ಥರ ಇದೆ ರೂಮು. ಇದು ಅಂತೆ ಇದು ಅಂತೆ 9, 10, 11. ಹಾಂ ನಮಗೆ ಹತ್ತಿರ ಇದೆ ಬೀಚ್. ಇದೆ 3 ಆಪ್ಷನ್ ಇದೆ. ಹಾಂ ಯಾವುದು ಸೇಮ್ ಅಲ್ಲ. ಹಾಂ ಬೈ ನಂಗೆ ನಡತೆಕ್ಕೆ ಹೋಯ್ತಾ ಇದಾಗೋದಾ ಅದಾಗೋದಾ? ಸೊ ನಮ್ಮದು ಇದು ಇರಬೇಕು, ಇಲ್ಲಾದರೆ ಇದು ಇರಬೇಕು, ಇಲ್ಲಾದರೆ ಅದೊಂದಂತೆ 3 ಇದೆ. ನಿಮ್ಗೆ ಇದೇ ಬೇಕಾ ಆಚೀಚೆ? ನಾವಲ್ಲಿ ಹೋಗ್ತೇವೆ. ಹಾಗೆ ಅವರಿಗೆ ಹತ್ರ ಹತ್ರ ಹತ್ರ. ಹಾಂ ನಮ್ಗೆ ಇಲ್ಲಿ ಹೋಗೋ. ಹೇಗಿದೆ? ಚಂದ ಗೊತ್ತಿಲ್ಲ ಒಳಗೆ. ಹೊರಗೆ ಬೀಚ್ ಇಲ್ಲೇ ಇದೆ, ಸ್ಟೇ ಎಲ್ಲ ಇಲ್ಲೇ ಕೂತ್ಕೊಂಡು ಇನ್ನು 3 ದಿವಸ ಇಲ್ಲೇ ಗಮ್ಮತ್ತು ಮಾಡಲಿಕ್ಕೆ ನೋಡ. ಹೇಗೆ ಉಂಟಾ? ಓಲ್ಡ್ ಪುರಾಣ ರೂಮಿನಾಗೆ ಉಂಟು. ಓಕೆ ಟೀಕ್ ಯು ಥ್ಯಾಂಕ್ ಯು. ಎಸ್ ಸೆಕೆಂಡ್ ಇವತ್ತು ಈಚೆ ತಿರುಗು ಅಂತಿದ್ದೆ. ಈಗ ಚಹಾ ಆಗಲಿಲ್ಲ, ಚಹಾ ಕುಡಿಲಿಕ್ಕೆ ಹೋಗಬೇಕು. ಮೇಡಮ್ ಅವರು ಎದುರು ಹೋಗಿದ್ದಾರೆ. ಈ ಥರ ಕಾಣ್ತದೆ ಡೇ ಟೈಮಲ್ಲಿ ನೋಡಿ ಅಷ್ಟೇ. ಹೀಗಿದೆ ಇತ್ತೆ ಬಿಡೆ ಹೋಗೋಣ ಫಸ್ಟ್ಗೆ. ಎಸ್ ಮೇಡಮ್ ಅವರು ಇಲ್ಲಿದ್ದಾರೆ. ಎಲ್ಲಿ ದೂರನಾ? ಬಾವನು ಅದನ್ನು ಹಾಯ್ ಬನ್ನಿ. ಇನ್ನು ದೂರ ನಮ್ಮ ಗೋವಾ ನೀರು ದಾಂಚಿ ನೀರು ಮಾರೆ ಆಗದಿಂದ ನೀರಿಗೆ ಹೋಗ್ಬೇಕು ಅನ್ಸಲ್ಲ. ಸರಿ ನಾವು ಹೋಗುವ. ಎಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲಿಗೆ ಬಂದೇವೆ ಅಂದರೆ ಇಲ್ಲೊಂದು ರಾಮನ ವಿಗ್ರಹ ಮಾಡಿದ್ದೇವೆ. ಸೊ ಅದನ್ನು ನೋಡುವಂತ ಬಂದೆ. ಇಲ್ಲೇ ಕಾನಕೋನ ಎಂತ ಹೇಳಿದೆ ಇಲ್ಲಿಗೆ ಕ್ಯಾನಕೋನದಲ್ಲಿ. ಅಲ್ಲಿಂದ ಬೀಚಿಂದ ಒಂದು 4 ಗಂಟೆ ದಾರಿ, ಒಂದು 10 ಕಿಲೋಮೀಟರ್ ಇರ್ಬೋದು. ಇಲ್ಲೇ ಇದೆ ನೋಡಿ ನನ್ನ ಸೈಡಲ್ಲಿ. ಅಲ್ಲಿ ಹೋಗಿ ನೋಡುವ ರಾಮನ ಮಂದಿರ ಹೇಗಿದೆ ಅಂತ ಇದರಲ್ಲಿ. ಸರಿ ಒಮ್ಮೆ ಇಳಿಯುವ. ಇವಾಗ ನೋಡಿ ಬೊಬ್ಬೆ ಬೊಬ್ಬೆ ರಾಮ ಬನ್ನಿ. ರಾಮ ಜೈ ಶ್ರೀರಾಮ. ರಾಮ ರಾಮ ರಾಮ. ಸೊ ಇಲ್ಲಿ ಬರ್ಬೋದು ನೋಡಲಿಕ್ಕಿದ್ರೆ, ಹತ್ತಿರದಲ್ಲಿದೆ ರಾಮನ ಸ್ಟ್ಯಾಚು ನೋಡಿ. ಬಿಸಿಲಿದೆ ತುಂಬ, ಹೆಸರೆಲ್ಲ ಬರೆದಿದ್ದಾರೆ. ಸೊ ನೋಡಿದ್ರಲ್ಲ ರಾಮನ ಸ್ಟ್ಯಾಚು. ಇಲ್ಲಿಂದ ಮೇಲೆ ಬಂದು ಸ್ವಲ್ಪ ತೋರಿಸ್ಲಿಕ್ಕೆ ಅಂತ. ಸೊ ಇವತ್ತು ಬೆಳಗ್ಗೆದ್ದು ಫಸ್ಟ್ ರಾಮನ ದರ್ಶನ ಮಾಡಿ ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗುವ ಅಂತ ನೋಡುವ ಎಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡುವ, ಮತ್ತೆ ಹೋಗುವ. ಇನ್ನು 1-2 ದಿವಸ ಇದ್ದೇವೆ. ದೊಡ್ಡ ಉಂಟಲ್ಲ
ಸೊ ರಾಮನ ದರ್ಶನ ಆಯಿತು. ಇನ್ನು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ನೋಡುವ. ರಾಮನ ದರ್ಶನ ಆಯಿತು, ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ನೋಡುವ, ಇವರ ಹತ್ರ ಕೇಳುವ. ಟೆಂಪಲ್ ಇಲ್ಲಿದೆ, ಇನ್ನು ಹೊರಡುವ ಇಲ್ಲಿಂದ. ಓಕೆ, ನಾವು ಸೀದಾ ಈಗ ರಾಮನ ಸ್ಟ್ಯಾಚು ಇದರಿಂದ ಪ್ಲೇಸಿಂದ ಸೀದಾ ಮನೆಗೆ ಬಂದ್ವಿ, ರೂಮಿಗೆ. ಸೊ ಈಗ ರೂಮಲ್ಲಿ ಸ್ವಲ್ಪ 4 ಗಂಟೆವರೆಗೆ ಕೆಲಸ ಮಾಡಿ ನಂತರ ಸಂಜೆ ಹೊತ್ತಿಗೆ ಹೋಗುವ ಬೇರೆ ಕಡೆ, ಬಾಗ ಬೀಚ್ ಸೈಡ್ ಹೋಗುವ ಅಂತ. ಸೊ ಈಗ ಸೀದಾ ನಮ್ಮ ಪ್ಲೇಸಿಗೆ ಬಂದು ರಿಟರ್ನ್. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಊಟ ಮಾಡಿ ಹೊರಡೋದು. ಸರಿ ಹೋಗುವ, ಊಟಕ್ಕೆ ಹೋಗುವ. ಓವನ್ ಫುಡ್ ಅಂತ ಏನಿದೆ ಅಂತ ಹೇಳಿದರು. ಸೊ ಓವನ್ ಫುಡ್ಡು ತಿಂದು ಬರುವ, ರೆಡಿಯಾಗಿರಬೇಕು ಮೋಸ್ಟ್ಲಿ. ಇಲ್ಲಿ ರೆಸ್ಟೋರೆಂಟ್ ಇದೆ, ಇಲ್ಲೇ ಇದೆ, ಅಲ್ಲಿ ಹೋಗುದಿಲ್ಲ ಹೊರಗೆ. ಅಲ್ಲೆಲ್ಲ ಕಟ್ ಪೀಸ್ ಹಾಗೆ ಸ್ವಲ್ಪ ಕಮ್ಮಿ ಇದಕ್ಕೆ ಹೋಗ್ತದೆ. 40 ರೂಪೀಸ್ಗೆ 100 ರೂಪೀಸ್ ಅಂತ. ಸೊ ಹಾಗೆ ಗೋವನ್ ಥಾಲಿ ಅಂತ ಹೇಳಿದ್ರು, ಇಲ್ಲಿ ಲೋಕಲ್ ಫುಡ್ ಟೇಸ್ಟ್ ಮಾಡುವಂತ. ನಿನ್ನೆಂದು ಮಾಡಿದರೆ ರೋಸ್ ಆಮ್ಲೆಟ್ ಅಂತ, ನಾ ಮಾತ್ರ ತಿಂದರು, ಇವರೆಲ್ಲ ತಿನ್ನಲಿಲ್ಲ ಅವರೇ. ಪೈ ಪೈ. ಸರಿ, ಇನ್ನು ಹೋಗಿ ಗೋವನ್ ಥಾಲಿ ಹೇಗಿತ್ತು ಅಂತ ನೋಡುವ. ಎಸ್, ಹೋಟೆಲ್ಗೆ ಬಂದರೆ ಇಲ್ಲೇ ಇದೆ ಹೋಟೆಲ್. ಒಳ್ಳೆ ಗೋವನ್ ಥಾಲಿ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ನೋಡ ಹೇಗೆ ಉಂಟಂತ. ಮೆನು ಎಲ್ಲ ಇಲ್ಲಿದೆ, ಇದಾಗಿದೆ ಈ ಥರ ಇದೆ. ಹೋಲಾ ದೂಲವ ನಾವಿಲ್ಲಿ ಗೊತ್ತಲ್ಲ, ಹೊರಗಡೆ ಗೊತ್ತಲ್ಲ. ನೋಡುವ ಗೋವನ್ ಥಾಲಿ ಎಂತ ಇದೆ ಅಂತ ನೋಡುವ, ತಿನ್ನುವ, ಹೇಗೆ ಟೇಸ್ಟ್ ಮಾಡುವ. ನಾವೀಗ ಇದು ಆರ್ಡರ್ ಮಾಡ್ತಿದ್ದೇವೆ. ಥಾಲಿಯಲ್ಲಿ ಕಿಂಗ್ ಫಿಶ್, ಅವರಿಗೆ ಪ್ರಾನ್ಸ್ ಅಂತೆ ಆರ್ಡರ್ ಕಲ್ತಿದ್ದಾರೆ. ನೋಡುವ ಹೇಗೆ ಬರ್ತದೆ ಅಂತ. ಓಕೆ, ರೇಟ್ ನೋಡಿ ಹೇಗಿದೆ, ಇದಕ್ಕೆ ನೋಡುವ ಹೇಗಿದೆ ಅಂತ ತಿಂದು ನೋಡುವ. ಇದು ಕಿಂಗ್ ಫಿಶ್, ಎಟ್ಟಿ, ಬಂಗುಡೆ ಇಲ್ಲ ಅದೇ ಇದೆ. ನೋಡುವ, ಖಾಲಿ ಮಾಡುವ ಹೇಗೆ ಉಂಟಂತ ನೋಡುವ, ಮತ್ತೆ ನೋಡುವ ಹೇಗೆ ಉಂಟು. ನಿಮಗೆ ಒಂದು ಎಟ್ಟು ಕೊಟ್ಟರೆ ನಂಗೆ ಅರ್ಧ ನಮಗೆಲ್ಲ ಕೊಡೋದಿಲ್ಲ, ನಮಗೆಲ್ಲ ಒಂದು ಸಲ ಕೊಡುವ. ಸರಿ, ಇದು ಖಾಲಿ ಮಾಡಿ ನೋಡುವ ಹೇಗೆ ಉಂಟಂತ. ಸರಿ, ಊಟ ಎಲ್ಲ ಆಯಿತು. ಇವಾಗ ಇವತ್ತು ಶಾಪಿಂಗ್ ಆಗಬೇಕಂತೆ ಮೇಡಮ್ ಅವರಿಗೆ. ನಿನ್ನ ಖರ್ಚಿಲ್ಲಲ್ಲ, ನನ್ನ ಖರ್ಚಿಲ್ಲ. ಆಯ್ತು, ಬನ್ನಿ ಮಾತ್ರ. ಹೌದಾ, ಸರಿ ಶಾಪಿಂಗ್ ಮಾಡುವ. ಸ್ವಲ್ಪ ಸೈಡಲ್ಲಿ ಶಾಪಿಂಗ್ ಇದೆ, ಡ್ರೆಸ್ ಎಲ್ಲ ಇದ್ದದೆ ನೋಡಿ. ಅದೇನು ತಲೆನೋವು ಸರಿ ಆಗ್ತದೆ. ನಿನ್ನೆ ಇದು ಕೊಡ್ತದಲ್ಲ ನೀನು, ಹಾಗೆ ಜ್ಯೂಸ್ ಕೊಡ್ತದಲ್ಲ. ಓಯ್ ಈರಿಗೆ ದಾದ ಬೋಡು, ಈರಿಗೆ ದಾದ ಬೋಡು. ಎಸ್ ಮ್ಯಾಮ್, ಈ ಟೈಪ್ ಬ್ಯಾಗ್ ಅಂತ ಮಾಡೋದು ಕೈಯಲ್ಲಿ ಇಟ್ಕೊಂಡು ಆಗದಿಂದ 10 ಶಾಪ್ ಆಯಿತು ಮಾರೆ, ಒಂದು ಸೆಲೆಕ್ಟ್ ಮಾಡಿಲ್ಲ. ಲಾಸ್ಟ್ ಎಂಡ್ ಇನ್ನು ಬೀಚ್ ಇರೋದು, ಅದಕ್ಕೆ ಲಾಸ್ಟ್ ಈ ಶಾಪಲ್ಲಿ ನೋಡುವ ಅಂತ. ಇದು ನೋಡಿದ್ದಾಳೆ, ಈ ಥರ ಇದೆ. 800 ಹೇಳ್ತಿದ್ದಾರೆ, ಎಷ್ಟು ಕಮ್ಮಿಗೆ ಬರ್ತದೆ ನೋಡುವ. ಇನ್ನೊಂದು 2 ಅಮ್ಮನವರಿಗೆ ಆಗಬೇಕು. ಅಮ್ಮನವರಿಗೆ ಯಾವುದು ಅಂತ ನೋಡುವ. ಸಣ್ಣದು ಇನ್ನು ಸಿಕ್ಕಿದರೆ ಕೊಂಡೋದು, ಅವ್ರಿಗೆ ದೊಡ್ಡದು ಬೇಡ ಅಂತ ಸಣ್ಣದು ಬೇಕು ಹೇಳಿದ್ದಾರೆ. ದೊಡ್ಡದು ಕೊಂಡೋಗಿ ರಾಶಿ ಆಗಿದೆ, ಹಾಗೆ ಸಣ್ಣದು ನಿಂತು ಕೊಂಡೋಗ. ಎಸ್, ಶಾಪಿಂಗ್ ಎಲ್ಲ ಆಯಿತು. 2000ಕ್ಕೆ ಶಾಪಿಂಗ್ ಆಯಿತು. ಇಲ್ಲಿದೆ 3 ಬ್ಯಾಗ್. ಇನ್ನು ಇಲ್ಲಿಂದ ಸೀದಾ ಭಾಗ್ಯಕ್ಕೆ ಹೋಗೋದು. ಭಾಗದಲ್ಲಿ ಎಂತ ನೋಡುವ, ನಮ್ಮ ಬಾಯ್ಸೆಲ್ಲ ಎದುರಿದ್ದಾರೆ. ಇದು ಈ ಸೈಡ್ ಬೀಚ್ ಸೈಡ್ ಇದೆ. ಇಲ್ಲಿ ಇದೆ ನಮ್ಮದು ರೂಮು. ಸೊ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಭಾಗಕ್ಕೆ ಹೋಗುವ. ಓಕೆ, ಸರಿ.
ಎಸ್ ಇವಾಗ ಭಾಗಕ್ಕೆ ಬಂದೆ. ತಿರುಗಿ 3 ಗಂಟೆ ಆಗಿ ಭಾಗದವರೆಗೆ ನಡ್ಕೊಂಡು ಹೋಗ್ಬೇಕು. ಪಾರ್ಕಿಂಗ್ ಹತ್ರ ಇಟ್ಟಿದ್ದೇವೆ ಗಾಡಿ ಎಲ್ಲ. ಭಾಗದಲ್ಲಿ ಎಂತ ಉಂಟಂತ ಹೋಗಿ ನೋಡುವ. ಓಕೆ, ಎಸ್ ಭಾಗ ಬೀಚ್ ನೋಡಿ. ಭಾಗ ಬೀಚ್ ಇದೆ. ಹೌದು, ಎಸ್ ಇವತ್ತು ಡೇ 3 ಇನ್ ಗೋವಾ. ನಿನ್ನೆ ಭಾಗ ಹೋಗಿದ್ವಿ. ಭಾಗ ಹೋಗಿ ಬೀಚ್ ಒಂದು ರೌಂಡ್ ಹಾಕಿ ಬಂದ್ವಿ ಲೈಟೆಲ್ಲ ನೋಡಿ. ಇಲ್ಲೊಂದು ಹೋಗ್ಲಿಕ್ಕೆ 3 ಗಂಟೆ ತೋರಿಸ್ತಿತ್ತು ಮಾರೆ. ಅಲ್ಲಿ ನಡುವಲ್ಲಿ ಬ್ಲಾಕ್ ಫುಲ್ಲು. ಸೊ ಅದೆಲ್ಲ ನೋಡಿ ಸೀದಾ ಈಗ ಭಾಗ ಬೀಚೆಲ್ಲ ನೋಡಿ ಒಂದು ರೌಂಡ್ ಆಗಿ ಇದು ಬಂದದ್ದು. ಇಲ್ಲಿ ಬರುವಾಗ ಆಗಿದ್ದು 1 ಗಂಟೆ. ಅದರ ನಂತರ ರಸ್ತೆ ಆಗಲಿ ಸರಿ ಆಯಿತು. ಬರುವಾಗ ತಿಂದ್ಕೊಂಡು ಬಂದದ್ದು ಮಾರೆ. ಮತ್ತು ಇಲ್ಲಿ ಬಂದ ಅವರೆಲ್ಲ ಮಲಗಿದ್ರು. ಮತ್ತು ನಾವು ಪುನಃ ಹೋಗಿ ಫ್ರೈಡ್ ರೈಸ್ ತಂದು ರಾತ್ರಿ 1 ಗಂಟೆಗಿತ್ತು. ಹಾಗೆ ಈಗ ರೆಡಿ ಆಗ್ತಿದ್ದೇವೆ. ಇವರೆಲ್ಲ ರೆಡಿ ಆದ್ರು ಮಾರೆ, ನಾವು ಲೇಟು. ಇವರದ್ದೆಲ್ಲ ಟಿಫಿನ್ ಎಲ್ಲ ಆಯಿತು. ಇವರು ಆಚೆ ಹೋಗ್ತಿದ್ದಾರೆ ಇಲ್ಲಿಗ. ಸೊ ಹೋಗುವ, ಬೇರೆ ಏನಿದೆ ಅಂತ ನೋಡುವ. ಇವತ್ತಿಂತ ಕಯಾಕಿಂಗ್ ಅಂತ ಹೇಳ್ತಿದ್ದಾರೆ. ನೋಡ ಕಯಾಕಿಂಗ್ ಅಂತ ಮಾಡ್ಲಿಕ್ಕೆ ಆಗ್ತದಾ ಇಲ್ಲೋ ಅಂತ. ಇವನು ನೋಡಿ ಹೊರಗೆ ಮಗು, ಅವಳು ಒಬ್ಬಳೆ ಈಚೆ ಬರ್ತಿದ್ದಾರೆ. ಸೊ ಶೂ ಎಂತ ವರ್ಕಲ್ಲಿದ್ದಾನೆ ಹೇಳಿದ. ಒಂದು ಬರ್ತಾನೆ ಇಲ್ಲ ಗೊತ್ತಿಲ್ಲ. ಓಕೆ ನೋಡುವ. ಎಲ್ಲ ಫುಲ್ ಗೋಂಕಿದ್ದು ಮರ ಇದೆ. ಗೋಂಕಿಂದ ಇದು ಮಾಡ್ತಾರೆ. ಎಂತಿನ ಫೆನ್ನಿ ಮಾಡ್ತಾರೆ. ಫೆನ್ನಿನ ಅದರ ನಂತರ ಉರಾಕ್ ಮಾಡ್ತಾರೆ. ಅದರ ಮುಂಚೆದ ಅಂತ ಗೊತ್ತಿರೋದು. ಓಕೆ ಸರಿ, ಇಲ್ಲಿ ಸಾಂಗ್ ಆಗ್ತಾ ಉಂಟು ನೋಡಿ. ಓ ಪಲ್ಲೆ ಹಾಂ ಅಂಜಿನ ದಾಮಣ್ಣ ಕಾಬೋಡಿ ದಾಮ ಅಡೆ ಪೋಪುನ ಇತ್ತ ನೀರ್ದಾಡಿ ಪೋಪುನ ಈರು ನೀಡು ಗೊಬ್ಬರ ಉಂಡೆ ಇರಗೆ ಓಯತ್ತಿತ್ತೆ ಮಸ್ತ್ ಗೊಬ್ಬರ ಉಂಡೆ ಈರು ನಾವು ಗೊಬ್ಬನ ಪೂರ ಓಲು ಉಂಡವು ಇಲ್ಲ ಬಕ್ಕ ಇತ್ತೆ ಮೂಲ ಗೊಬ್ಬರ ಇಜ್ಜ ಗೊಬ್ಬಗಾತಿತ್ತೆ ಹೋಯತ್ತಾರಪ್ಪ ಅವೇ ಪರಿಹಾರ. ಸೊ ಕಾಬೋಡು ರಾಮ ಫೋರ್ಟ್ ಹತ್ರ ಬಂದ್ವಿ. ಈಗ ಸ್ವಲ್ಪ ನಡಿಲಿಕ್ಕಿದೆ ಅಂತ. ನಾಡ್ದು ಹೋಗಿ ನೋಡ ಏನೆಲ್ಲ ಇದೆ ಅಂತ, ಏನು ಪ್ಲೇಸ್ ಅಂತ. ಡೇ 3 ಇವತ್ತು ಏನೆಲ್ಲ ಇದೆ ನೋಡೋ. ನಾಳೆ ರಿಟರ್ನ್. ಸೊ ಇವತ್ತು ಬೇರೆ ಕಾಯಕಿಂಗ್ ಮಾಡಲಿಕ್ಕಿದೆ ಅಂತ ಬೇರೆ ನೋಡುವ. ಮೇಡಮ್ ಅವ್ರು ಶಾಪಿಂಗ್ ಬಂದ ಹ್ಯಾಟ್ ಬೇಕಂತೆ. ಹ್ಯಾಟ್ ಶಾಪಿಂಗ್ ಇಲ್ಲೇ ಇದೆ ಬಂತು. ಫೋಟೋ ಇಲ್ಲೇ ಇದೆ ಫೋಟೋ. ಅದರ ಮುಂಚೆ ಕ್ಯಾಬ್ ಬೇಕಂತೆ, ಬಿಸಿಲಿಗೆ ಹೋಗ್ಲಿಕ್ಕಾಗಿಲ್ಲ ಅದಕ್ಕೆ. ಎಸ್ ಮೇಡಮ್ ಅವರ ಗಿಫ್ಟ್ ಒಂದು ಹ್ಯಾಟ್. ಇದು ಮೇಡಮ್ ಅವರಿಗೆ ನನ್ನ ಗಿಫ್ಟ್. ಸರಿ ಆಯಿತು ಹಾಗೆ. ಹ್ಯಾಟ್ ಹೋಗುವ ಪುಯ್ ಪಾರ್ಸೆಲ್. ಸೊ ಇದು ಎಂಟ್ರಿ ನೋಡು, ಕ್ಯಾಂಬೋಡೆ ರಾಮ ಫೋರ್ಟ್ ನೋಡುವ. ಒಳಗೆ ಹೋಗಿ ನೋಡುವ. ಮೋಸ್ಟ್ಲಿ ಟಿಕೆಟ್ ಇರಬೇಕು. ಎಂಟ್ರಿಗೆ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ಇದ್ರೆ ಆಯಿತು, ಎಂಟ್ರಿ ಸಿಗ್ತದೆ. ಇದರಲ್ಲಿ ಒಂದು ಚರ್ಚ್ ಇದೆ. ಇಲ್ಲಿ ಚರ್ಚ್ ಇದೆ. ಸೊ ಇಲ್ಲೊಂದು ಚರ್ಚ್ ಇದೆ, ಚರ್ಚ್. ಮತ್ತು ಬೇರೆ ಏನಿದೆ ಅಂತ ನೋಡುವ ಆಚೆ. ಚರ್ಚ್. ಸೊ ಆಚೆ ಚರ್ಚಿಂದ ಬಂದ್ವಿ. ಇಲ್ಲೊಂದು ಗುಹೆ ಥರ ಇದೆ. ಗುಹೆ ಒಳಗಿಂದ ನೋಡುವಾಗ ವ್ಯೂ ಹೇಗಿದೆ ನೋಡಿ. ಇಲ್ಲಿಂದ ಗುಹೆಯಿಂದ ಬಂದರೆ ಈ ಥರ ಇದೆ. ಪೆಬಲ್ ಪಾಯಿಂಟ್ ಅಂತೆ. ಪೆಬಲ್ ಪಾಯಿಂಟ್ ಇಲ್ಲಿ ಒಂದು ರೆಸ್ಟೋರೆಂಟ್ ಆಗಿದೆ. ಇಲ್ಲೊಂದು ಈ ಥರ ಇದೆ.
ಅದು ಸೂಪರ್ ಇದೆ ಪ್ಲೇಸು ನೋಡಲಿಕ್ಕೆ, ವ್ಯೂ ಒಳ್ಳೆ ಇದೆ. ಅವರಿಗೆ ಇಲ್ಲಿ ಕುತ್ಕೊಳ್ಬೋದಾ ಅಂತ ಆಂಟಿಗೆ. ಇದು ಎಲ್ಲ ಕಲ್ಲೆಲ್ಲ ಪೆಬಲ್ ಟೈಪ್ ಇದೆ, ಅದಕ್ಕೆ ಪೆಬಲ್ ಪಾಯಿಂಟ್ ಅಂತ, ಪೆಬಲ್ ಬೀಚ್ ಏನಿದೆ. ಇಲ್ಲೊಂದು ಮೆನು ಇದೆ ನೋಡಿ, ಹೋಟೆಲ್ ಸೂಪರ್ ಅಲ್ಲ. ಇಲ್ಲೊಂದು ವ್ಯೂ ಒಳ್ಳೆ ಇದೆ. ಕೆಳಗೆ ಹೋಗಿ ನೋಡುವಾಗಿನ ಕೆಳಗೆ ಹೋಗಲ್ಲ. ಸೊ ನಾವು ಸ್ವಲ್ಪ ಸೈಡಿಗೆ ಬಂದ್ವಿ. ಸೈಡಲ್ಲಿ ಏನಿದೆ ಅಂತ ಒಮ್ಮೆ ನೋಡಿ ಬರುವ ಅಂತ, ಈ ಸೈಡಲ್ಲಿ. ಸೊ ಇವರೆಲ್ಲ ಇಲ್ಲಿದ್ದಾರೆ, ಮೇಡಮ್ ಅವರು ಇಲ್ಲಿ ಫೋಟೋ ತೆಗಿತಿದ್ದಾರೆ. ಇಲ್ಲಿಂದ ಮೇಲಿಂದ ಕೆಳಗೆ ಬಂದದ್ದು ಈ ಥರ ವ್ಯೂ ಇದೆ. ಸೊ ಆ ಕಾರ್ನರಿಗೆ ಹೋಗಿ ನೋಡುವ ಏನಿದೆ ಅಂತ. ನಮ್ಮದು ಸ್ಪೆಷಲ್ ಇದ್ದರೆ ತೋರಿಸ್ತೇನೆ, ಓಕೆ. ಇಲ್ಲದಿದ್ದರೆ ಹಿಂದೆ ಬರ್ತೇವೆ, ಓಕೆ. ಸೊ ಇಲ್ಲಿ ಕಾಲಿದೆ, ಯಾರಿಲ್ಲ, ನಾವೇ ಇಬ್ಬರಿದೆ, ಶಿವ ಮತ್ತು ನಾನು. ಪೆಬಲ್ ಬೀಚ್ ಅಂತೆ, ಪೆಬಲ್ ಬೀಚಲ್ಲಿ ಹೀಗಿದೆ, ಪೆಬಲ್ ಟೈಪ್ ಇದೆ. ಈ ಸೈಡಲ್ಲಿ ವ್ಯೂ ನೋಡಿ, ಶಿವ ಇಲ್ಲಿದ್ದಾನೆ. ಓ ಇಲ್ಲಿದೆ. ಸರಿ, ಒಂದು ಬೋಟ್ ಇದೆ. ಸೊ ಇಲ್ಲಿದೆ ಇಷ್ಟೇ. ಇನ್ನು ನೆಕ್ಸ್ಟ್ ವ್ಯೂ ಪಾಯಿಂಟ್ ಎಂತ ಗೊತ್ತಿಲ್ಲ, ಎಂಥದ ರೈಡ್ ಹೇಳಿದ ನಾನು, ಬೋಟ್ ರೈಡ್. ಸರಿ, ಹೋಗುವ, ಅಲ್ಲಿಗೆ ಹೋಗುವ. ಮೇಲೆ ಬಂದ್ವಿ, ಕೆಳಗಿಂದ ಮೇಲಿಂದ ವ್ಯೂ ಹೇಗಿದೆ ಅಂತ ನೋಡಿ. ಸೊ ಊಟಕ್ಕೆ ಬಂದ್ವಿ. ಇಲ್ಲೊಂದು ಬ್ಲ್ಯಾಕ್ ಕ್ರ್ಯಾಬ್ ಅಂತ ರೆಸ್ಟೋರೆಂಟ್ ಇದೆ, ಇಲ್ಲಿ ಎದುರಲ್ಲಿ. ಸೊ ಹೋಗಿ ನೋಡುವ, ಕ್ರ್ಯಾಬ್ ತಿಂದು ನೋಡುವ. ಬ್ಲ್ಯಾಕ್ ಕಲರ್ ಇದೆ, ರೆಡ್ ಕಲರ್ ಇದೆ, ಯಾವುದು ಕಲರ್ ಇದೆ ಅಂತ ಹೋಗಿ ನೋಡುವ. ಇಲ್ಲೇ ಇದೆ ಬೋಟ್. ಬ್ಲ್ಯಾಕ್ ಕ್ರ್ಯಾಬ್ ರೆಸ್ಟೋರೆಂಟ್. ಕ್ರ್ಯಾಬ್ ಇಲ್ಲದಿದ್ರೆ ಕ್ರ್ಯಾಬ್ ಇಲ್ಲದಿದ್ದರೆ ಮತ್ತೆ ಬೇರೆ ತಿನ್ನುವ. ಓಕೆ, ನೋಡುವ, ಇದೇ ಹೋಟೆಲಿ ತಾಲಿಯಲ್ಲಿ ಕ್ರ್ಯಾಬ್ ಅಂತ. ಒಳಗೆ ಹೋಗಿ ನೋಡುವ ಏನು ಸಿಗ್ತದೆ. ಹಾವು ಬರ್ತಿದ್ದಾರೆ, ಇದೇ ರೆಸ್ಟೋರೆಂಟ್. ಸೊ ಕ್ರ್ಯಾಬ್ ಇರಲಿಲ್ಲ, ಹೆಸರು ಮಾತ್ರ ಕ್ರ್ಯಾಬ್ ಅಂತ ಬರ್ತದೆ. ಹಾಗೆ ಬಿರಿಯಾನಿ ತಿಂತಿದ್ದಾರೆ. ಸೊ ಬಿರಿಯಾನಿ ಒಳ್ಳೆಯದೆ. ಸೊ ಇವರು ಸಹ ಅಲ್ಲಿ ಹಾಕಿ ಮತ್ತು ಬಿರಿಯಾನಿ ಅವರು ಸ್ವಲ್ಪ ಬೇರೆ ಏನೋ ಮಾಡ್ತಾರೆ. ರಪ್ಪ ಇದನ್ನು ಫಿನಿಶ್ ಮಾಡಿ ಬರ್ತೇವೆ, ಓಕೆ. ಎಸ್, ಊಟ ಎಲ್ಲ ಆಯಿತು. ಇನ್ನು ಸೀದಾ ಕಾಯಾಕಿಂಗ್ ಅಂತೆ. ಕಾಯಾಕಿಂಗ್ ಎಂತ ಹೇಳೋದು ಮಾಡೋದಕ್ಕೆ, ಇದು ಒಂದು ಅದು ಮಾಡಲಿಕ್ಕೆ ಅಂತ ನನಗೆ ಬೆನ್ನು ಮಾರೆ. ನಾನು ಜಸ್ಟ್ ಅವ್ರದ್ದು ಫೋಟೋ ತೆಗಿತೇನೆ. ಇಲ್ಲೊಂದು ಗುಡಿ ಥರ ಇದೆ ಕೃಷ್ಣ ಅವ್ರದ್ದು. ಸೊ ಈಗ ಅವರನ್ನು ಕರ್ಕೊಂಡು ಹೋಗಿ ಕಾಯಾಕಿಂಗ್ ಮಾಡಿ ಮತ್ತೆ ಬೇರೆ ಏನಾದರೂ ಅಂತ ನೋಡುವ. ಹೋಗುವ, ಗಾಡಿ ತೆಗಿಯುವ ಇಲ್ಲಿಂದ. ಅಲ್ಲ, ಕಾರ್. ಅವರೆಷ್ಟು ಹೇಳಿದ್ರು? ಶಾರಾ ಒಬ್ಬರಿಗೆ ಅಂದರೆ ಒಂದಕ್ಕೆ ಕೇಳಿ ಅಂತೆ ಅವರ ಹತ್ರ, ಅವನ ಹತ್ರ ಕೇಳಿ. ಬೋಲೋ, ವಿಡಿಯೋ ಮೇ ಬೋಲೋ एक बार. 300 में 2 लोग हैं ना? 3 ಜನಕ್ಕೆ 300 ರೂಪಾಯಿ ಅಂತ ಕಾಯಾಕಿಂಗ್. ಸೊ ನಾನು ಹೋಗೋದಿಲ್ಲ, ನನಗೆ ಸ್ವಲ್ಪ ಬೆನ್ನು ನೋವು ಆಗ್ತದೆ ಮಾರೆ. ಹಾಗೆ ನಮ್ಮ ಮೇಡಮನ್ನು ಕಳಿಸುವ ಅಂತ. ಸೊ ನೋಡುವ ಹೇಗಿದೆ ಅಂತ. ಇದು ಬೀಚಲ್ಲೆಲ್ಲ, ಇಲ್ಲಿ ಹೊರಗಡೆ ರಿವರ್ ಇದೆ ಅಲ್ಲ, ಅದರಲ್ಲಿ ಅಂತೆ. ಈ ಸೈಡ್ ಇದೆ ಬೋಟ್. ಮಾಡ್ತಿದ್ದಾರೆ ಕಾಯಾಕಿಂಗ್. ಕಾಯಾಕಿಂಗ್
ಆ ಸೈಡ್ ಇರ್ಬೇಕು, ಇಷ್ಟೇ ಇರಬೇಕಾ ಅಂತ, ಬೇರೆ ಏನಿಲ್ಲ ಅಂತ ನೋಡುವ. ಕಾಯ್ಕಿಂಗ್ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಂತ. ನನಗೆ ಇಂಟ್ರೆಸ್ಟ್ ಇಲ್ಲ ಮಾರೋದ್ರಲ್ಲಿ, ಇವರು ಮಾರ್ತಾರಂತ ನೋಡುವ. ಹೂ ಕಯಾಕಿಂಗ್ ಅಂತೆ, ಇಲ್ಲಿ ಕಯಾಕಿಂಗ್ ಬಂದಿದೆ. ಹೀಗಿದೆ ವ್ಯೂ ನೋಡಿ, ಬೋಟು ನೋಡಿ ಈ ಥರ ಇದೆ. ಟೈಟ್ ಮಾಡಿ ಆಯಿತು ಮೇಡಮ್ ಅವರನ್ನು ಜಾಕೆಟಲ್ಲಿ. ಇವರನ್ನು ಕಳಿಸುವ ಬೋಟಲ್ಲಿ. 2 ಬೋಟ್ ರೆಡಿಯಾಗಿದೆ, ಭರತ್ ಬೋಟ ಅಂತ. ಅದು ಹಾಗೆಲ್ಲ ಹೀಗೀಗೆ ಮಾಡಲಿಕ್ಕೆ 2 ಸೈಡ್ ಹಾಗೆ ಹಾಂಚ. ಹೋದರು ಮೇಡಮ್ ಅವರು, ಹೋದರು. ಮತ್ತೆ ಮಿಲ್ಲು ಆಯಿತು. ಎಲ್ಲಿ ಹೋಗ್ತಾರೆ ನೋಡುವ. ಹಾಂ ಈಗ 2 ಒಟ್ಟಿಗೆ. ಹಾಂ ಹೋಗ್ಲಿ ಅವ್ರು ಹೋಗಿ ಬನ್ನಿ. ನಾವು ಬಾಬುನೊಟ್ಟಿಗೆ ಮಾತಾಡುವ. ಬಾಬು ಮಾತಾಡಲೆ, ಬಾಬು ಮಾತಾಡಲೆ. ಇಂದದೆ ಬಾಬು ಕೈಟ್ ಕಲ್ಲೇ. ಸರಿ ನಾವು ಕೂತ್ಕೊಳ್ಳೋ ಇಲ್ಲಿ. ಎಸ್ ಫೈನಲಿ ಬಂದರು ರಿಟರ್ನ್. ತಿರುಗಿ 1 ಗಂಟೆ ಆಯಿತು ಅಂತ ಮೇಡಮ್. ಬೋಟ್ ನಾವು ಹೋಗ್ಬಿಡ್ತಿದ್ದಾನೆ, ಇಲ್ಲಿದ್ದಾರೆ ಅಂತ. ಸೊ ಮೇಡಮ್ ಅವರಲ್ಲಿ ಬರ್ತಿದ್ದಾರೆ. ಸೊ ಇವ್ರದ್ದು ಕೈಕಿಂಗ್ ಎಲ್ಲ ಆಯಿತು, ಅವ್ರು ಮಾಡಿ ಬಂದರು. ಇನ್ನು ಸೀದಾ ರೂಮಿಗೆ, ಬೀಚಿಗೆ ಹೋಗೋದಂತೆ. ಮತ್ತು ಬೇರೆ ಅಂತ ಇದ್ದರೆ ಗೊತ್ತಿಲ್ಲ. ಬೀಚಿಗೆ ಹೋಗಿ ರೂಮಲ್ಲಿ ನಾನು ಸ್ವಲ್ಪ ವರ್ಕ್ ಮಾಡಬೇಕು, ಮಾರೆ ಕೆಲಸ ಉಂಟು. ಮತ್ತು ನೋಡುವ. ಓಕೆ ಸರಿ, ಬಾಯ್ ಆಗಿದೆ. ಸೀದಾ ಮನೆಗೆ ಹೋಗಿ ನೋಡುವ, ರೂಮಿಗೆ ಮನೆಗೆಲ್ಲ. ಸರಿ ನಾನೀಗ ರೆಡಿಯಾಗಿದ್ದೇನೆ, ಫುಲ್ಲು ಸೆಟ್ಟಾಗಿ. ಇನ್ನು ಸೀದಾ ಹೋಗಿ ಬೀಚಿಗೆ ಹಾರುವ. ಸರಿ ಮೇಡಮ್ ಅವರಿಗೆ ಕೂಚಿದ್ದಾರೆ ಎಲ್ಲ ಸಾಮಾನು ಅಷ್ಟೇ. ಹಾಯ್ ಬಾಬು, ಶಾಲೆಗೆಲ್ಲ ಫುಲ್ ಅಲ್ಲ. ಚಂದ ಉಂಟಾ ಇದು? ಹಾಂ ಚಂದ ಉಂಟು. ಎಷ್ಟಂತೆ? ಆಕ್ಚುಲಿ 1ಕ್ಕೆ 100 ಹೇಳಿದ್ದು. ಇದು ಪ್ಯಾಕೆಟಲ್ಲಿ ಇತ್ತು 2. ಅಲ್ಲಿಗೆ ಅದು 2ಕ್ಕೆ 100 ಇಲ್ಲ 1ಕ್ಕೆ 100. ಮತ್ತೆ ಚೊರೆ ಮಾಡಿ ಈಗ 150ಕ್ಕೆ 2. ಹೌದಾ? ಎಲ್ಲಿಂದ ಬಂದದ್ದು ನೀವು ಮನೆಯಲ್ಲಿ? ತೆಗ್ದಾ? ಹಾಂ ಗದಗ. 150 ಆಯ್ತಾ? ನೀವು ನೀರಿಗೆ ಬರುದಿಲ್ಲ ಅಲ್ಲ, ನಾನು ಹೋಗ್ತೇನೆ. ಗದಗ ಚಂದ ಮಾಡಿ ಕೊಡಿ ಮಗುವಿಗೆ. ಯಾವುದು ಈ ಮಗುವಿಗೆ? ದಾತ್ರಿ ಮಗುವಿಗೆ? ಹೌದಾ? ಅತ್ತೆ ಅವಳಿಗೆ ಫೋಟೋ. ವಿಡಿಯೋ ಬಲೆ ವಿಡಿಯೋ ಓ ಮನ್ಲಿ ಡನ್ ಬನ್ಲ. ಸ್ನಾನ ಮಾಡಿ ಎಲ್ಲ ಆಯಿತು. ಇನ್ನು ಸೀದಾ ಮನೆಗೆ. ಇನ್ನು ಸ್ವಲ್ಪ ವರ್ಕ್ ಉಂಟು ವರ್ಕ್ ಮಾಡಬೇಕಿನ್ನು. ಮೇಡಮ್ ಅವರು ಎಲ್ಲ ಎಲ್ಲಿದ್ದಾರೆ, ಕೆಲಸ ಮಾಡಿ ಕಬ್ಬಿಗೆಲ್ಲ ಹಾಕಿ ಮಣ್ಣು ಹಾಕಿ ಹೊರಡೋದು ಕಾಣೋದಿಲ್ಲ. ಮೇಡಮ್ ಓ ಮೇಡಮ್ ಮತ್ತೆ ಮೇಡಮ್ ಪತ್ತಿರಲೆ ಎಂಚುಲ್ಲರಿಗೆ ಇಲ್ಲ ಹಾಂ ಪಯ ಇರ ಅಲ್ಪುಣ ಕೇಕ್ ಮಲ್ಪುಣ ಹಾಂ ಅದ ಕೇಕ್ ಮಲ್ಪುಣ ರೀ. ಹಾಂ ಏ ಬಾ ರಾತ್ರಿ ಕಟ್ ಮಲ್ಪರೇನಾ ಪಯ ಅಂಕಲ್ ಇಲ್ಲ ಪಯ್ಯ ಅವಳು ಬಿಸಿ ಇದ್ದಾಳೆ. ಬಿಸಿ ಹೋಗುವ ಇನ್ನು ಮನೆಗೆ. ಪಯ್ಯ ನೇರ ಬೈ. ಸರಿ ಬಾಯ್ ಬಾಯ್. ಇನ್ನು ನಾಳೆ ಸಿಗುವ. ನಮ್ಮ ಸ್ಟೇ ಇದೆ ಎಲ್ಲಿದೆ ಅಲ್ಲ, ಅಲ್ಲೇ ರೆಸಾರ್ಟ್ ಹೋಟೆಲ್ ಅಲ್ಲೇ ಇದೆ. ಇದು ಬೀಚ್ ಇದೆ ಫ್ರಂಟಿಗೆ, ಸೀದಾ ಬೀಚ್. ಫ್ರಂಟಿದ್ದು ಬುಕ್ ಮಾಡಿದರೆ ಇದು ಸಿಗುತ್ತೆ ಫ್ರಂಟಲ್ಲಿ ಇರೋದು. ನಾವು ಸ್ವಲ್ಪ ಫ್ರಂಟ್ ಸಿಕ್ಕಲಿಲ್ಲ, ಒಳಗಿದ್ದು ಸಿಕ್ಕಿದ್ದು. ಸೊ ಸರಿ ಇನ್ನು ಹೋಗುವ, ನಾವು ಸಿಗುವ. ಸರಿ ಡೇ 3
ಇವತ್ತು ಹೋಗುದು ಮನೆಗೆ. ಡೇ 3 ಡೇ 4 ಡೇ 3 ಡೇ 4 ಇವತ್ತು ಹೋಗುದು. ಎಲ್ಲ ಲಗೇಜ್ ಎಲ್ಲ ಮೇಡಮ್ ಅವರು ಸೆಟ್ ಮಾಡಿಟ್ರು. ಈಗ ಗಂಟೆ ಎಷ್ಟಾಯ್ತು ಮಾರ, ಗಂಟೆ 10:30 ಆಗಿರ್ಬೋದು. ಸೊ ಇದರ ಪ್ರಿಯಸ್ ಆ್ಯನಿವರ್ಸರಿ ಬ್ಲಾಗ್ ಹಾಕಿದ್ದೆ, ಆ್ಯನಿವರ್ಸರಿ ಆದ ನಂತರ ಹೋದ್ರು ನಾವು. ಸೊ ಹಾಗೆ ಈ ವಿಡಿಯೋದಲ್ಲಿ ಅಷ್ಟೇ, ನಾವು 3 ದಿವಸ ಇದ್ವಿ ಈ ಕಾಟೇಜಲ್ಲಿ. ಸೊ ಇದರದ್ದು ಹೆಸರು ಗೊತ್ತಿದ್ದಲ್ಲ, ಬೀಚ್ ಫ್ರಂಟ್ ವ್ಯೂ ಅಂತ, ಬೀಚ್ ಫ್ರಂಟ್ ಬ್ಲಿಸ್. ಸೊ ಇದಕ್ಕೆ ನಮಗೆ ಎಷ್ಟಾಗಿದೆ ಅಂದರೆ ಒಂದು ರೂಮಿಗೆ 3 ದಿನಕ್ಕೆ 13,000 ಸಮಥಿಂಗ್ ಆಗಿದೆ, ಅಷ್ಟಾಗಿದೆ. ಸೊ ಈಗ ಜಾಸ್ತಿ ಇದೆ, ಒಂದು 5,000 ಪರ್ ಡೇ. 3 ದಿನಕ್ಕೆ ಅಷ್ಟು 13,000. ಸೊ ಓಕೆ, ಮತ್ತು ಈ ಟೈಮಲ್ಲಿ ಜಾಸ್ತಿ ಅಲ್ಲ ಪ್ರೈಸ್ ಎಲ್ಲ ಹಾಗೆ. ಸೊ ಇಲ್ಲಿಂದ ಚಕ್ಕಟ್ಟು ಆಗೋದು ಸೀದಾ ಮಂಗಳೂರು ಕಡೆಗೆ. ನೋಡುವ, ಬೇರೆಯವ್ರದ್ದು ಏನಾದರೂ ತೋರಿಸ್ಲಿಕ್ಕಿದ್ರೆ ತೋರಿಸ್ತೇನೆ, ಇಲ್ಲಾಂದ್ರೆ ಸೀದಾ ಮನೆಗೆ ಎಂಡ್ ಮಾಡ್ತೇನೆ. ಓಕೆ, ನಾವು ಇಲ್ಲಿಂದ ಚಕ್ಕೌಟ್ ಮಾಡ್ತಿದ್ದೇವೆ. ಇದೇ ರೆಸಾರ್ಟ್ ಅಲ್ಲ, ಹಟ್ ಟೈಪ್ ಅಷ್ಟೇ. ನಾವು ಆವಾಗ 4,000 ಇತ್ತು, ಇವಾಗ 5,000 6,000 ಏನಾರು ಈ ಥರ ಇತ್ತು. ಓಕೆ, ಈ ವಿಡಿಯೋದಲ್ಲಿ ಮೋಸ್ಟ್ಲಿ ಇಷ್ಟೇ. ನಾನು ಬೇರೆ ಏನಾದರೂ ಇದ್ದರೆ ತೋರಿಸುವ. ರಿಸೆಪ್ಷನ್ ಇಲ್ಲಿದೆ. ಐಡಿದಾರ ಬರ್ತಾರಾ? ನಿಜದ ರಿಸೆಪ್ಷನ್ ಟೀ ಐತೆ ಉಂಟು ಮಾರೆ ಅನ್ನ ನೋಡ ಕೊರಂಡ. ಬಸ್ ಈಗ ಮುರುಡೇಶ್ವರದ ಹತ್ರ ಬಂದಿದೆ, ಊಟಕ್ಕೆ ನಿಲ್ಲಿಸಿದೆ. ಎಲ್ಲರೂ ಬಾಯ್ಲ್ಡ್ ರೈಸ್ ಬೇಕು ಹೇಳ್ತಿದ್ರು. ಹಾಗೆ ಇಲ್ಲಿ ಬರುವಾಗ ಮುರುಡೇಶ್ವರ ದ್ವಾರ ಅಲ್ಲಿ ಬರ್ತದೆ. ಸೊ ಇದು ಹೈವೇ. ಸೊ ಇಲ್ಲಿ RNS ಹಾಸ್ಪಿಟಲ್ ಅಪೋಸಿಟ್ ಸೈಡಲ್ಲಿದೆ ಹೋಟೆಲ್ ಮಹಾಲಕ್ಷ್ಮಿ ಅಂತ. ಇಲ್ಲಿಗೆ ಬಂದದ್ದು. ಇಲ್ಲಿ ಬೇಕಿದ್ರೆ ಬರ್ಬೋದು. ಬಾಯ್ಲ್ಡ್ ರೈಸ್ ಬೇಕಿದ್ದವರು ಮಹಾಲಕ್ಷ್ಮಿಗೆ ಬನ್ನಿ, ಬಾಯ್ಲ್ಡ್ ರೈಸ್ ಮೀನೆಲ್ಲ ಸಿಗ್ತದೆ. ಮಂಗಳೂರು ಅವರದ್ದೇ ಇರಬೇಕಾದ ಫುಲ್ ಮಾತಾಡ್ತಿದ್ದು ಕುಡ್ಲದಾಗ್ಲ ಮನೆ ಊಟ ತುಳು ಮಾತಾಡ್ತಿದ್ದು. ಸೊ ನಿಮಗೆ ಗೋವಾದಿಂದ ಬರುವಾಗ ಬಾಯ್ಲ್ಡ್ ರೈಸ್ ಬೇಕಿದ್ರೆ ಮುರುಡೇಶ್ವರದ ಹತ್ರ ಮಹಾಲಕ್ಷ್ಮಿ ಹೋಟೆಲಿಗೆ ಬಂದರೆ ಆಯ್ತು. ಈ ಹಾಸ್ಪಿಟಲ್ ಇದೆ ಅಲ್ಲ, RNS ಹಾಸ್ಪಿಟಲ್ ಆಪೋಸಿಟ್ ಸೈಡಲ್ಲಿ ಬರುತ್ತೆ. ಇಲ್ಲಿ ಹೋಟೆಲ್ ಇದೆ, ಅಲ್ಲಿ ಇದೆ ಹೋಟೆಲ್. ಸರಿ, ಇನ್ನು ಇಲ್ಲ ಸೀದಾ ಮನೆಗೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್.